ಎಷ್ಟೋ ಜನ, ನಾನು ಒಬ್ಬರು ಈಗ ತಾನೇ ಒಂದು ವರ್ಷದ ಹಿಂದೆ ಒಬ್ಬ ಹುಡುಗ ಬಂದ. ಅವ್ರ ತಂದೆ ನನ್ನ ಹತ್ರ ಬಂದು, ಸರ್ ನಮ್ಮ ಹುಡುಗ IAS ಆಗಬೇಕು ಅಂತಿದ್ದಾನೆ, ಅವನಿಗೆ ಏನೇ ಮಾಡಿದ್ರು ಆಗ್ತಿಲ್ಲ ಅಂತ. ಅವನಿಗೆ ಆಯಿತು ನಾನು ನಿನಗೆ ಮೆಂಟರ್ ಮಾಡ್ತೀನಿ ಬಾರಪ್ಪ ಅಂತ ಕರೆದೆ. ಅವನು ನನ್ನ ಹತ್ರ ಬರೀ ಬೇರೆ ಊರಲ್ಲಿದ್ದಾನೆ, ಫೋನ್ ಮೂಲಕ ನನಗೆ ಹೀಗೀಗೆ ಮಾಡಬೇಕು, ಈ ಮುಂದಿನ 15 ದಿವಸದಲ್ಲಿ ನೀ ಇಂತಿಂಥ ಕೆಲಸ ಮಾಡಿ ನನಗೆ ಫೋನ್ ಮಾಡಪ್ಪ ಅಂತೇಳಿ. 15 ದಿವಸ ಆದಮೇಲೆ ಫೋನ್ ಮಾಡ್ದೆ. ನನಗೆ ಏನೇನಪ್ಪ ಮಾಡಿದೆ, ಎಲ್ಲ ಮಾಡಿದೆ, ನೀವು ಹೇಳಿದಷ್ಟು ಮಾಡಿಬಿಡ್ದಿನಿಂದ. ನನಗೆ ನಂಬೋಕ್ಕಾಗಲಿಲ್ಲ. ಒಂದು ಸಲ ನಾ 2 ಪ್ರಶ್ನೆ ಕೇಳ್ತೀನಿ ಹೇಳು ಅಂತ. ಆ ಪ್ರಶ್ನೆ ಕೇಳಿದ ತಕ್ಷಣ ಹೇಳೋಕ್ಕಾಗಲಿಲ್ಲ. ಆಮೇಲೆ ಇಲ್ಲ ನಾನು ನಿಮಗೆ ಸುಳ್ಳು ಹೇಳಿದೆ ಅಂತ. ನೀನು ಯಾರಕ್ಕೆ ಸುಳ್ಳು ಹೇಳ್ಕೊತಿದೀಯಾ? ನೀನು ಸುಳ್ಳು ಹೇಳ್ಕೊ. ನೀನು IAS ಅಧಿಕಾರಿ ಆದರೂ ಅಷ್ಟೇ, ಬಿಟ್ಟು ಅಷ್ಟೇ. ಆದರೆ ನಿನಗೆ ಒಳ್ಳೆಯದು. ಆಗದೆ ಹೋದರೆ ಏನು ಲಾಸ್ ಇಲ್ವಲ್ಲ, ನನಗೇನು ಲಾಸ್ ಇಲ್ವಲ್ಲ. ನಿಮ್ಮ ಅಪ್ಪ ಅಮ್ಮ ನೀನು ಆಗಬೇಕು ಅಂತ ನನಗೆ ಮೆಂಟರ್ ಮಾಡು ಅಂತ ಕರೆದ್ರು. ನಾನು ನಿಮ್ಮ ಅಪ್ಪ ಅಮ್ಮನ ಮಾತು ಹೋಗ್ಕೊಟ್ಟು ನಿನಗೆ ಮೆಂಟರ್ ಮಾಡೋಕ್ಕೆ ಅಂತ ಬಂದೆ. ನೀ ಮಾತೇ ಕೇಳಿದವ್ರು ಹೇಗೆ? ಅಂಕಲ್ ನನಗೆ ಇನ್ನೊಂದು ಚಾನ್ಸ್ ಕೊಡಿ. ಇನ್ನೊಂದು ಚಾನ್ಸ್ ಕೊಟ್ಟೆ, ಇದು ಮಾಡು ಅಂತ. ಈ ಪರೀಕ್ಷೆ ಪೇಪರ್ಗಳನ್ನು ನೀನು ಮಾಡಿಬಿಟ್ಟು ಎಷ್ಟು ಮಾರ್ಕ್ಸ್ ಬಂತು ಅಂತ ಹೇಳು ಅಂದೆ. ಅವನು 100ಕ್ಕೆ 86 ಮಾರ್ಕ್ಸ್ ಬಂತು ಅಂದ. ನನಗೆ ಆಶ್ಚರ್ಯ ಆಗೋಯ್ತು. 100ಕ್ಕೆ 86 ಬರೋಕ್ಕೆ ಸಾಧ್ಯ ಇಲ್ಲಲ್ಲಪ್ಪ, ನಿಜವಾಗ್ಲೂ ನೀನು ಇಲ್ಲ ನಾನು ಸುಳ್ಳು ಹೇಳ್ತಿದ್ದೀನಿ. ನಿನಗೆ ನೀನು ಸುಳ್ಳು ಹೇಳ್ಕೊಂಡು ಏನು ಪ್ರಯೋಜನ? ಈಗ ನಾವು ಮುಂದೆ ಬರಬೇಕಾದ್ದು ಗುರಿ ಇಟ್ಕೊಂಡಿರೋ ನಾವು ಬೇರೆಯವ್ರಿಗೆ ಅಂತ ಮಾಡ್ತಿಲ್ವಲ್ಲ. ನಾವು ನಮಗೋಸ್ಕರ, ನಮ್ಮ ಅಪ್ಪ ಅಮ್ಮಂಗೆ ಮಾಡ್ತಿಲ್ಲ, ನಮ್ಮ ಗುರುಗಳಿಗೆ ಮಾಡ್ತಿಲ್ಲ, ಸಮಾಜಕ್ಕೆ ಮಾಡ್ತಿಲ್ಲ, ನಮಗೋಸ್ಕರ ನಾವು ಮಾಡ್ತಿರುವಾಗ ನಾವು ನಿಶ್ಚಯ ಏನು ಮಾಡಿದ್ರಿ, ರೆಸಲ್ಯೂಷನ್, ನ್ಯೂ ಇಯರ್ ರೆಸಲ್ಯೂಷನ್ ಆಗಲಿ ಬೇರೆ ರೆಸಲ್ಯೂಷನ್ ಆಗಲಿ, ಆ ರೆಸಲ್ಯೂಷನ್ ಮಾಡಿದ್ರೆ ಅದು ನಮಗಾಗಿ ನಾವು ಮಾಡಿಕೊಂಡಿದ್ದು. ಅದು ಆದರೆ ಸಫಲ ಆದರೆ ನಮಗೊಳ್ಳೆಯದು, ಸಫಲ ಆಗದೆ ಹೋದರೆ ನಮಗೆ ಕೆಟ್ಟದ್ದು. ಅದನ್ನು ನಿಮ್ಮ ತಲೆಯಲ್ಲಿ ಇರದೇ ಹೋದರೆ ನಾನು ಎಷ್ಟೇ ಉಪದೇಶ ಕೊಟ್ಟರೂ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ, ಕಲ್ಲು ಮೇಲೆ ಮಳೆ ಸುರಿದ ಹಾಗೆ. ಹಾಗಾಗಿ ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ.